ಅದೇ ರೀತಿಯಾಗಿ ಪ್ರಾರ್ಥನಾ ಗೀತೆ ಶಿವಗಂಗಮ್ಮ ಭಾಳ ಚೆನ್ನಾಗಿ ಹಾಡು ಹಾಡಿದ್ರು. ಹಾಡಿದ್ರೆ ಇಲ್ಲ ನಾ ಮಕ್ಕಳು ಮಾಡೋಂಗಿಲ್ಲ, ಅದೇ ಮತ್ತು ಚೆನ್ನಾಗಿದ್ರು. ಭಾಳ ಚೆನ್ನಾಗಿ ಮಧುರ ಕಂಠದಿಂದ ಹಾಡಿದ್ರು ಮತ್ತು ಲಯ ಮತ್ತು ತಾಳಕ್ಕೆ ತಕ್ಕಂತೆ ಭಾಳಷ್ಟು ಉತ್ಸಾಹದಿಂದ ಗಮನ ಹರಿಸ್ತಕ್ಕಂಥ ಗಮನ ಸೆಳೆತಕ್ಕಂಥ ಹಾಡು ಹಾಡ್ತಾರೆ. ಶಾಲೆ ಇದು ಒಂದು ದೇವ್ರ ಗುಡಿ ಇದ್ದಾಗ ಜ್ಞಾನ ದೇಗುಲ, ಹೌದಿಲ್ಲ? ನೀವೆಲ್ಲರೂ ಬಂದಿರ್ತಕ್ಕಂಥದ್ದು ವಿದ್ಯಾರ್ಥಿನಿಯರು ಹೆಚ್ಚಿನ ಒಂದು ಮಟ್ಟದಲ್ಲಿ ಚೆನ್ನಾಗಿ ಕಲಿಲಿಕ್ಕೆ ಬಂದಿರ್ತಕ್ಕಂಥ ಈ ಶಾಲೆಗೆ ಎಲ್ಲ ಮಕ್ಕಳು ನೀವು ಶಾಲೆಗೆ ಬರ್ತಕ್ಕಂಥ ವ್ಯವಸ್ಥೆ ಭಾಳ ಉತ್ತಮವಾಗಿರಬೇಕು. ಯಾಕಂದ್ರೆ ಮಕ್ಕಳು ಭಾಳ ಮನಸ್ಸು ಮುಕ್ತವಾಗಿರ್ತದ, ಸುಮ್ಮನೆ ಕೊಡೋಕ್ಕಾಗಲ್ಲ ಅವ್ರಿಗೆ ಒಂದು ನಿಮಿಷ. ಯಾಕಂದ್ರೆ ಸಣ್ಣವರು ಇದ್ದಿರ್ತಾರೆ, ಅವರನ್ನು ಕ್ರಿಯಾಶೀಲರಾಗಿರ್ತಾರೆ, ಚಟುವಟಿಕೆಯಿಂದ ಕೂಡಿರ್ತಕ್ಕಂಥವ್ರು ಇದ್ದಿರ್ತಾರೆ. ಆ ಶಾಲೆಯ ವಾತಾವರಣ ಹೇಗಿರ್ಬೇಕಪ್ಪ ಅಂತಂದ್ರೆ ಸುಮಧುರವಾಗಿರ್ಬೇಕು, ಸೌಂದರ್ಯವಾಗಿರಬೇಕು. ಶಾಲೆ ಒಳಗಡೆ ಬಂದ್ರೆ ದೇವರ ಗುಡಿಗೆ ಬಂದಂಗೆ ಆಗಿರಬೇಕು. ಒಂದು 5 ನಿಮಿಷ ಕೂತ ಹೋಗ್ತೀನಿ ಶಾಲೆಯಲ್ಲಿ ಅಂತಕ್ಕಂಥ ಒಂದು ಒಳ್ಳೆಯ ಒಂದು ವಾತಾವರಣ ಇರಬೇಕು. ಆ ಒಂದು ವಾತಾವರಣ ಚೆನ್ನಾಗಿರ್ಬೇಕಂದ್ರೆ ಬರೀ ಮಾಸ್ಟರ್ಗಳು ಅಷ್ಟೇ ಕೆಲಸ ಮಾಡಿದ್ರೆ ಸರಿ ಹೋಗೋಕ್ಕೂ ಸಾಧ್ಯ ಇಲ್ಲ. ನಮ್ಮ ಪಾಲಕರ ಜವಾಬ್ದಾರಿ ಇರಬೇಕು, ಅದರಂತೆ ನಮ್ಮ ಗ್ರಾಮದ ಜವಾಬ್ದಾರಿನೂ ಇರಬೇಕು. ಗುರು ಹಿರಿಯರಾಗಿರ್ತಕ್ಕಂಥವ್ರು ನಮ್ಮ ಗ್ರಾಮದ ಬಗ್ಗೆ ಎಷ್ಟೊಂದು ಕಾಳಜಿ ವಹಿಸ್ತೀವಿ, ಅಷ್ಟೊಂದು ಮಕ್ಕಳ ಒಂದು ವಿದ್ಯಾಭ್ಯಾಸ ಮಾಡೋಕ್ಕೆ ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಆಗ್ತದೆ. ಶಾಲೆ ವಾತಾವರಣ ಚೆನ್ನಾಗಿದೆ, ಶಾಲೆ ಸುತ್ತಮುತ್ತ ಇರ್ತಕ್ಕಂಥ ಕಟ್ಟಡ ಮಾತ್ರ ಭಾಳ ಹಳೆಯದಾಗಿದೆ. ಹಳೆಯ ಕಟ್ಟಡಕ್ಕೆ ಹೊಸದು ಮಾಡ್ತಕ್ಕಂಥ ಯಾರೂ ಪ್ರಯತ್ನ ಮಾಡಲಿಕ್ಕಿಲ್ಲ. ಆ ಶಾಲೆಯ ಬಗ್ಗೆ ಹೊಸ ಕಟ್ಟಡ ಮಾಡಬೇಕಂದ್ರೆ ಮಾಸ್ಟರ್ಲಿಗೆ ಸಾಧ್ಯ ಆಗತಕ್ಕಂಥದ್ದು. ಯಾಕಂದ್ರೆ ಅವ್ರು ಕೆಲಸ ಮಾಡೋಕ್ಕೆ ಬಂದಿರ್ತದೆ, ನೀವು ಪಾಠ ಹೇಳ್ತಕ್ಕಂಥ ವ್ಯವಸ್ಥೆ ಅದ, ಎಲ್ಲಾದರೂ ಕೂರ್ತೀನಿ ಪಾಠ ದಿನನಿತ್ಯ ಪಾಠ ಮಾಡ್ತಕ್ಕಂಥ ಪ್ರವೃತ್ತಿ ನಡೀತಕ್ಕಂಥದ್ದು. ಈ ಶಾಲೆ ಒಂದು ಹೊಸ ಕಟ್ಟಡ ಇತ್ತಂದ್ರೆ ಅವಾಗ ನಮ್ಮ ಮಕ್ಕಳಿಗೆ ಒಳ್ಳೆಯ ಇವತ್ತಿನ ಕಾಲಕ್ಕೆ ತಕ್ಕಂತೆ ಶಾಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಸೌಲಭ್ಯ ತಿನ್ನಕ್ಕೆ ಸಾಧ್ಯ ಆಗ್ತದೆ. ಅದ್ರ ಜೊತೆ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡೋದನ್ನು ಚೆನ್ನಾಗಿರ್ತದೆ. ಮಾತಾಡ್ಬೇಡ್ರಿ, ಯಾರು ಮಾತಾಡ್ತಾರೆ ಅವ್ರಿಗೆ ಕ್ವಶನ್ ಕೇಳ್ತಿದ್ದಾರೆ, ಹೌದಿಲ್ಲ? ಎಲ್ಲರಿಗೂ ಓದಲಕ್ಕೆ ಬರ್ತದ? ಓದಲಕ್ಕೆ ಬರ್ತಿಲ್ಲ? ಮಗ್ಗಿ ಬರ್ತಾವ? 10 ತನಕ ಎಲ್ಲಿ ತನಕ ಯಾರ್ಯಾರಿಗೆ ಬರ್ತಾವ? ಎಷ್ಟು ಮಂದಿ 10 ತನಕ ಮಗ್ಗಿ ಓದಲಕ್ಕೆ ಬರ್ತಾವ. 15 ತನಕ ಯಾರಿಗೆ ಎಷ್ಟು ಬರ್ತಾವ? 15 ಓದಿಸೋಣ ಬಿಟ್ಟು ಲಾಸ್ಟಿಗೆ ನನಗೆ ಕೊಟ್ಟಿದ್ದಾರೆ, ನೀನು 4 ಗಂಟೆ ತನಕ ಮಾತಾಡ್ಬೋದಲ್ಲ. 15 ತನಕ ಯಾರಿಗೆ ಹೊರಗೆ ಬರ್ತಾವ? ಓಕೆ, ಈಗ 20 ತನಕ ಯಾರಿಗೆ ಬರ್ತಾವ? 20 ತನಕ ಬರೋದು, 20 ತನಕ ಯಾರಿಗೆ ಬರ್ತಾರೋ ಅವ್ರಿಗೆ ಓದಿಸ್ತೇವೆ. ಈ ಕಾಳಿಗಿದ್ದವ್ರಿಗೆ ಓದಿಸಂಗಿಲ್ಲ. 20 ತನಕ ಯಾರಿಗೆ ಬರ್ತಾವ? ಇಷ್ಟೊಂದು ಬರ್ತಾವ. ಆಯ್ತಾಯ್ತು ಇರಲಿ. ಈಗ ಇಂಗ್ಲೀಷ್ LKG ಮತ್ತು UKG ಹೊಸದಾಗಿ ಸ್ಟಾರ್ಟ್ ಮಾಡಿದ್ದಾರೆ. ಅದನ್ನ ಒಂದು ಸುಧಾರಣೆ ನಮ್ಮ ಗ್ರಾಮೀಣ ಭಾಗದ ಸರ್ಕಾರ ಒಂದು ಪರ್ಮಿಷನ್ ಕೊಟ್ಟಿದ್ದಾರೆ. ಬಟ್ ಎಲ್ಲರೂ ಪ್ರೈವೇಟ್ಗೆ ತಾಲೂಕಾಗಿರ್ಬೋದು, ಜಿಲ್ಲಾ ಆಗಿರ್ಬೋದು, ಎಲ್ಲರೂ ಇವತ್ತಿನ ದಿವಸ ಖಾಸಗಿ ಶಾಲೆ ಮೇಲೆ ಅವಲಂಬಿತರಾಗಿರ್ತಕ್ಕಂಥದ್ದು ಹೆಚ್ಚಾಗೈತೆ. ಯಾಕಪ್ಪ ಖಾಸಗಿ ಶಾಲೆಗೆ ಅವಲಂಬಿತರಾಗಿರ್ತಾರೆ ಅಂದರೆ ಸರ್ಕಾರಿ ಶಾಲೆಗಳು ಚೆನ್ನಾಗಿ ನಡೀತಾ ಇಲ್ಲ, ವ್ಯವಸ್ಥೆ ಚೆನ್ನಾಗಿಲ್ಲ ಅಲ್ಲಿ. ಈ ಸರ್ಕಾರಿ ಶಾಲೆನ ಮಕ್ಕಳಿಗೆ ಎಲ್ಲರಿಗೆ ಡ್ರೆಸ್ ಕೊಡ್ತಾ ಇದ್ದೀವಿ, ಬೂಟ್ನು ಕೊಡ್ತಾ ಇದ್ದೀವಿ, ನೋಟ್ಬುಕ್ ಕೊಡ್ತಾ ಇರ್ತೀವಿ, ಓದಲಕ್ಕೆ ಪುಸ್ತಕನೂ ಕೊಡ್ತಾ ಇದ್ದೀವಿ. ಅದರ ಜೊತೆಗೆ ಶಾಲಾ ಕಟ್ಟಡನ ಐತಿ, ಬಿಸಿ ಊಟ ಕೊಡ್ತಾ ಇದ್ದೀವಿ, ಹಾಲನ್ನು ಕೊಡ್ತಾ ಇದ್ದೀವಿ. ಹಾಲಿನ ಜೊತೆಗೆ ಈ ವರ್ಷ ರಾಗಿಯನ್ನು ಸೇರ್ಪಡೆ ಮಾಡಕ್ಕಂತ ಆರೋಗ್ಯವಂತವಾಗಿರುತ್ತೆ ಮಕ್ಕಳಿಗೆ ಇದನ್ನೆಲ್ಲ ಕೊಡ್ತಾ ಇದ್ದೀವಿ. ಇಷ್ಟೆಲ್ಲ ಸರ್ಕಾರದಿಂದ ಬರ್ಲಕ್ಕತ್ತದ. ಈ ಎಲ್ಲ ಸರ್ಕಾರದಿಂದ ಬರ್ತಕ್ಕಂಥದ್ದು ಯಾವುದೋ ಪುರುಷಕ್ಕಿದೆ, ಅಲ್ಲಿದು ಪುರುಷಕ್ಕಿಲ್ಲ. ನಿಮ್ಮ ಕೈಲಿ ಯಾರು ಒಂದು 5% ಸರ್ಕಾರದಿಂದ ಏನೂ ತಗೊಂಡಿಲ್ಲ, ನಿಮ್ಮ ತಾಯಿ ತಂದೆ ಕೈಲಿ ರೊಕ್ಕ ಹಚ್ಬಿಟ್ಟಲ್ಲ. ಎಲ್ಲರಿಗೂ ಫ್ರೀ ಅಡ್ಮಿಷನ್ ಐತಿ, ಫ್ರೀ ಅಡ್ಮಿಷನ್, ಫ್ರೀ ಎಲ್ಲ ಐತಿ. ಬಟ್ ಇದು ನಿಮ್ಮ ಸರ್ಕಾರ ಖರ್ಚು ಮಾಡ್ತಕ್ಕಂಥ ಒಬ್ಬೊಬ್ಬರಿಗೆ ಏನು 15-20 ಸಾವಿರ ಖರ್ಚು ಮಾಡ್ತದೆ ವರ್ಷಕ್ಕೆ. 15-20 ಸಾವಿರ ಯಾವ ರೀತಿ ಖರ್ಚು ಮಾಡ್ತಾರಂದ್ರೆ ನಮ್ಮ ತಾಯಿ ತಂದೆ ಮಾರ್ಕೆಟಿಗೆ ಹೋದಾಗ